ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿನೇ ಕೇಳಿ ಬರ್ತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆ 2-3 ದಿನಗಳಲ್ಲಿ ದೂರು ದಾಖಲಿಸುತ್ತೇನೆ ಎಂದಿದ್ದಾರೆ. ಕೋಲಾರದಲ್ಲಿ ಸಹಕಾರಿ ಸಚಿವ KN ರಾಜಣ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಹನಿ ಟ್ರ್ಯಾಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವರ ಸುಪುತ್ರ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ನೀಡಿ ಪೆನ್ಡ್ರಾವ್ ನೀಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಇನ್ನು ಆ ಪೆನ್ಡ್ರಾವ್ ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಯಾವ್ಯಾವ ದಲಿತ ನಾಯಕರ ತೇಜೋವಧೆ ಆಗ್ತಾ ಇದೆ ಅನ್ನೋದನ್ನು ನೋಡಿ ಸಿಎಂ ಸಿದ್ದರಾಮಯ್ಯನವರೇ ದಂಗಾಗಿದ್ದಾರೆ. ಇನ್ನು ಕೋಲಾರದಲ್ಲಿ ಸಹಕಾರಿ ಸಚಿವ KN ರಾಜಣ್ಣ ಕೂಡ ಹೇಳಿಕೆಯನ್ನು ನೀಡಿದ್ದು, ಬುಧವಾರ ಅಥವಾ ಗುರುವಾರ ಸರ್ಕಾರದ ದೂರು ನೀಡುತ್ತೇನೆ ಎಂದಿದ್ದಾರೆ. ಆ ನಂತರ ಗುರುವಾರ ಕ್ಯಾಬಿನೆಟ್ ಇರ್ತದೆ. ಬುಧವಾರ ಕಂಪ್ಲೇಂಟ್ ಸರ್ಕಾರಕ್ಕೆ ಓನರ್ಸ್ ಕೊಡಬೇಕಲ್ಲ, ಈ ಥರ ಇದೆಯಪ್ಪ ಮಾಡಬೇಕು ಸರ್ಕಾರದಲ್ಲಿ ನಿರ್ಣಯ ಮಾಡಿ ಅದನ್ನು ಆದಷ್ಟು ಜಾಗ್ರತೆ. ಬಿಜೆಪಿಯವರು ಇದನ್ನ ಯಾರವರು ಅಂತ ಹೇಳಿ ನಾನು ಕೇಳಿದ್ರು. ಅಲ್ಲ ಸರ್, ಹಿರಿಯ ಸಚಿವರಿಗೆ ಈ ಥರ ಆಗಿದೆ ಅಂತ ಹೇಳಿ ಯಾರು ಹೇಳಿದಾರಲ್ಲ ಡೈರೆಕ್ಟ್ ಸರ್, ಅಲ್ಲ ಹಿರಿಯ ಸಚಿವರಿಗೆ ಈ ಥರ ಆಗಿದೆ ಮುನಿರಂತೂ ಪ್ರಶ್ನೆ ಕೇಳಬೇಕು. ಸರ್ ಹೇಳಿದ್ದಕ್ಕೆ ನಾನು ಕೇಳಿದ್ರೆ ನಾನು ಉತ್ತರ ಹೇಳಕ್ಕೆ ಸರ್, ಹಿರಿಯ ಸಚಿವರಿಗೆ ಈ ಥರ ಆಗಿದೆ ಅಂತೇಳಿ ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಅಥವಾ ಅವರು ಆಕ್ರೋಶ ವ್ಯಕ್ತಪಡಿಸ್ತದೋ ಸೇರಿಸಿದ್ದು ನನಗೆ ಸರ್. ಇದರಿಂದ ರಾಜಕೀಯ ಏನಾದರೂ ಆಗತ್ತಾ? ನಿಮ್ಗೆ ಏನಾದರೂ ಆಗತ್ತಾ? ಕಡೆ ಯಾವುದೇನಾಗ್ತದೆ? ಯಾಕೆ ಆಗ್ತದೆ? ಏನು ಕಳ್ತನ ಮಾಡಿದ್ದೀರಾ ಅಥವಾ ನಾನೇನು ಅನಿಟ್ರಾಪ್ ಹೋಗಿದ್ದೀನಾ? ಅಲ್ಲ ಸರ್, ಕೆಪಿಸಿಸಿ ಆಕಾಂಕ್ಷಿ ಆಗಿದ್ರೆ ಜೈಲಿಗೆ ಹೋಗಿ ಬಂದವ್ರಿಗೆ ಒಂದು ಸಮಾಧಾನ ಮಾತಾಡೋದು ನಿಮ್ಗೆ ಯಾಕೆ ಜೈಲಿಗೆ ಹೋಗಿ ಬಂದವ್ರಿಗೆ ಒಂದು ಸಮಾಧಾನ ಮಾತಾಡಿದ್ರೆ ನಿಮ್ಗೆ ಯಾಕಪ್ಪ ಸರ್? ಅವರು ಏನು ಹೇಳ್ತಾರೆ, ರೇವಣ್ಣವರು, ಮುನಿರತ್ನವರು, ಜಾರಕಿಹೊಳಿ ಅವ್ರದ್ದು ಎಲ್ಲ ಮಾಡಿರೋದು DK ಶಿವಕುಮಾರ್ ಅವರೇ. ಅವ್ರನ್ನ ಎದುರಾಕೊಂಡ್ರೆ ಮಾಡ್ತೀನಿ. ಯಾರು ವೈಯಕ್ತಿಕವಾಗಿ ಇತ್ತೀಚೆಗೆ ಸದನದಲ್ಲೂ ಹೆಚ್ಚು ಸದ್ದು ಮಾಡಿದ್ದ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಹಗರಣದ ಬಗ್ಗೆ ಸಹಕಾರಿ ಸಚಿವ KN ರಾಜಣ್ಣ ಸ್ಪಷ್ಟನೆಯನ್ನು ನೀಡಿದ್ದಾರೆ. DCC ಬ್ಯಾಂಕ್ನಲ್ಲಿ ಯಾವುದೇ ಹಗರಣ ಆಗಿಲ್ಲ, ಕೆಲವು ಲೋಪಗಳು ಕಂಡು ಬಂದಿದ್ದಾವೆ ಅಷ್ಟೇ. ಕೋಲಾರ ನಗರದ ಜಿಲ್ಲಾಡಳಿತ ಭವನದ ನ್ಯಾಯ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಚಿವರು, ಹಗರಣದ ಬಗ್ಗೆ ಕೆಲವು FIR ದಾಖಲಾಗಿವೆ. ಸರ್ಕಾರ ಆ ಬಗ್ಗೆ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತರಲಾಗುತ್ತಿದ್ದು, ಸರ್ಕಾರ ಈ ಬಗ್ಗೆ ಗಮನ ನೀಡಿ ತಡೆಯಾಜ್ಞೆಗಳನ್ನು ತೆರವುಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಬಗ್ಗೆ ಅವರೇ ಮಾತನಾಡಿದ್ದಾರೆ. ನಾವು ಅದನ್ನ ರೆಕೆಟ್ ಮಾಡಿಸೋದಕ್ಕೆ ನೋಡಿ, ಯಾವ್ಯಾವುದು ವರದಿ ಬರ್ತಕ್ಕಂಥದ್ದಕ್ಕೆ ಹಿಂದೆ ನಿಮ್ಮ ಗೋವಿಂದರಾಜನ್ನು ಯಾರೋ ಅವರಿಂದ ಪ್ರಸ್ತಾಪ ಮಾಡಿದ್ರು. ಕಳೆದ ವರ್ಷ ಗುಂಡರಾಜಗೌಡ ಪ್ರಸ್ತಾಪ ಮಾಡಿದ್ರು. ಅವ್ರು ಉತ್ತರವನ್ನು ಕೊಟ್ಟಿದ್ದೆ. ನನ್ನ ಪ್ರಕಾರ ಟೀಮನ್ನು ಬಂದು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಈಗ ಬ್ರಾಂಚಸ್ಸಲ್ಲಿ ಎಕ್ಸೆಸ್ ಕ್ಯಾಶ್ ರಿಟೆನ್ಷನ್ ಮಾಡಿಕೊಂಡು ಅದನ್ನು ರಿಸೋರ್ಸ್ ಮಾಡಿದ್ರು. ಅವ್ರ ಮೇಲೆ ಬ್ಯಾಂಕ್ ಸರ್ಕಾರ ಕ್ರಮ ತಗೊಳ್ಳೋದಿಲ್ಲ. ಇವರೇ ಅಡ್ಮಿನಿಸ್ಟ್ರೇಟ್ರು, ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರಿಗೆ ನೋಟಿಸ್ ಕೊಟ್ಟರು. ಅವ್ರಿಗೆಲ್ಲ ಸಸ್ಪೆನ್ಷನ್ ಎಲ್ಲ ಮಾಡಿದ್ರು. ಹೈಕೋರ್ಟ್ ಶಿವಶಂಕರ್ ಅಂತಕ್ಕಂಥವ್ರಿಗೆ ಇನ್ನೂ ಕೆಲವರಿಗೆ ಸಸ್ಪೆನ್ಷನ್ ಎಲ್ಲ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರಿಗೆ ಹೋಗಿ ಚೇತದ್ದು ಡೆಲ್ಲಿ ಹೈಕೋರ್ಟ್ ಚೇತನಲಾಕ್ಷಣಿಕೆಲ್ಲ ಅವ್ರು ಅನ್ಕೋತಾರೆ. ಅದಕ್ಕೆ ನಮ್ಗೇನು ಆಕ್ಷೇಪಣೆ ಇಲ್ಲ. ನಾವು ಅದನ್ನು ವೆಕೆಟ್ ಮಾಡಿಸ್ಲಿಕ್ಕೆ ಬ್ಯಾಂಕ್ನವರು ಕೂಡ ಪ್ರಯತ್ನ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ. ಅದು ವೆಕೆಟ್ ಆಗ್ತದೆ. ಮತ್ತು ಅವ್ರ ಮೇಲೆ ಕೂಡ ಏನೆಲ್ಲ ನಿಯಮಾನುಸಾರ ಕ್ರಮ ತಗೋಬೋದು ಅದನ್ನೆಲ್ಲ ತಗೊಳ್ತೀವಿ. ವಸೂಲಾತಿನೂ ಮಾಡ್ತೀವಿ. ಯಾರೇ ಹಣ ದುರುಪಯೋಗ ಮಾಡಿದರೆ ಯಾರಿಗೂ ರಕ್ಷಣೆ ಮಾಡೋದಿಲ್ಲ. ದುರುಪಯೋಗ ಆಗಿರ್ತಕ್ಕಂಥ ಹಣವನ್ನು ಬಡ್ಡಿ ಸಮೇತವಾಗಿ ಆ ಸಂಸ್ಥೆಗಳಿಗೆ ವಸೂಲಾತಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ಮಾಡ್ತೀವಿ. ನಾವು ಅದನ್ನು ವೆಕೆಟ್ ಮಾಡ್ತೀವಿ.